ವೆಲ್ಕಮ್ ಬ್ಯಾಕ್ ಟು ಚಂದು ಚಾನು ಯೂಟ್ಯೂಬ್ ಚಾನೆಲ್. ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಅಲ್ಲಿ ಕಾಯಿ ತಗೊಂಡು ಎಂಟ್ರೆನ್ಸಲ್ಲಿ ಬಂದು ಕಾಯಿ ಹೊಡಿಬೇಕು. ಕಾಯಿ ಹೊಡೆದ್ಮೇಲೆ ಅಲ್ಲಿಂದ ನಾವು ಫಸ್ಟ್ ಲಿಂಗ ಕಡೆಗೆ ಹೋಗ್ತೀವಿ. ಅದು ಬಂದು ಇಂದ್ರಲಿಂಗ ಹತ್ರ ಹೋಗಿ ನಾವು ದೀಪ ಅಂಟಿಸ್ಬೇಕು. ಇಲ್ಲಿ ಆ್ಯಕ್ಚುಲಿ ದೀಪ ಅಂಟಿಸೋಕ್ಕೆ ಬಿಡಲ್ಲ. ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಯಿತು ಗಿರಿ ಪ್ರದಕ್ಷಿಣೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ತುಂಬ ಫೇಮಸ್ ಆದ ಅರುಣಾಚಲಂ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇವಾಗ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದೀವಿ. 14 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ತೀವಿ ದೇವ್ರನ್ನ ನೋಡೋದಕ್ಕೆ ಅಂತ. ನಿಮಗೂ ತೋರಿಸ್ತೀನಿ ಹೋಗ್ತಾ ಏನಾಗುತ್ತೆ ಅಂತ. ಇದು ಮೊದಲನೇ ಲಿಂಗನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ನೋಡಿ, ಇಷ್ಟು ಲಿಂಗ ಸಿಗುತ್ತೆ ನಮಗೆ ಹೋಗೋ ದಾರಿಯಲ್ಲಿ. ಫಸ್ಟ್ ಲಿಂಗ ಇಂದ್ರಲಿಂಗ ಮಾತ್ರ ಮುಗಿಸಿದ್ದೀವಿ. ಫೈನಲ್ ಆಗಿ ಅಗ್ನಿಲಿಂಗ ಸೆಕೆಂಡ್ ಲಿಂಗಾಗಿ ರೀಚ್ ಆಗ್ತಿದ್ದೀವಿ. ಥ್ಯಾಂಕ್ಸ್. ಈ ಚಿಲ್ಲರೆ ಕಾಸು ಯಾಕೆ ತಗೊಂಡ್ವಿ ಅಂದರೆ, ರೋಡಲ್ಲಿ ಹೋಗ್ಬೇಕಾದ್ರೆ ಯಾರಾದರೂ ಸಿಕ್ಕಿದಾಗ ಅವ್ರಿಗೆ ಕೊಡಬೇಕು ಅಂತ ತಗೊಂಡ್ವಿ. ಏ ರಮೋನ, వీల్ చేయండి. ಎಷ್ಟು ಸಹ ಆದ್ಮೇಲೆ ನಾವು 110 ನೋಡ್ತಾ ಇದೀವಿ. ನೋಡಿ ಹೆಂಗಿದೆ ಅಂತ. 2 ಕಾಲ್ ಮೇಲೆ ಬಂದಿದೆ. ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು. ಗೈಸ್ ಫೈನಲ್ ಆಗಿ 3ನೇ ಲಿಂಗ ರೀಚ್ ಆದ್ವಿ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಆದರೆ ತೋರಿಸ್ತೀನಿ. ಈ ಅಜ್ಜಿನ ಕೇಳಿದ್ವಿ ಏನಕ್ಕೆ ಈ ಮರದಲ್ಲಿ ಇಷ್ಟು ದಾರ ಕಟ್ತಿದ್ದಾರೆ ಅಂತ. ಇದು ಆ್ಯಕ್ಚುಲಿ ಮದುವೆ ಆಗದೆ ಇರೋರು ಮತ್ತು ಮಕ್ಕಳಾಗದೆ ಇರೋರು ಕಟ್ತಾರಂತೆ. ಕಾಲು ತುಂಬ ನೋಡ್ತಿತ್ತು ಅಂತ ಹೇಳಿ ಹೋಗೋ ದಾರಿಲಿ 1-2 ನಿಮಿಷ ಕೂತಿದ್ವಿ. ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿ 2 hours ಆಯಿತು. ಬಟ್ ನಾವು ನೋಡಿರೋದು ಬರೀ 3 ಲಿಂಗ. ಹೆವಿ ಕಾಲು ನೋಡ್ತಿದ್ದೆ ಗೈಸ್. ಆದರೂ ಕಷ್ಟನೋ ಸುಖನೋ ದೇವ್ರನ್ನ ನೋಡಲೇಬೇಕು. ಎಲ್ಲ ಲಿಂಗನೂ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬರಬೇಕು. ನೋಡೋಣ ಏನಾಗುತ್ತೆ. 4ನೇ ಲಿಂಗ ನೋಡಬೇಕು ಅಂತ ಬಂದ್ವಿ. ಆದರೆ ಇಲ್ಲಿ ನಮಗೆ ಫಸ್ಟ್ ಟೈಮ್ ನಾನು ಪಿಕಾಕ್ನ ಡೈರೆಕ್ಟಾಗಿ ನೋಡ್ತಿರೋದು. ಎಷ್ಟು ಕ್ಯೂಟಾಗಿದೆ. ಈ ದೇವಸ್ಥಾನ ಒಳಗಡೆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಈ ಬ್ಯೂಟಿಫುಲ್ ವ್ಯೂನ ನೋಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿಂದ ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ವಿ ಗಿರಿ ಪ್ರದಕ್ಷಿಣೆ ಕಡೆಗೆ. ಗೋಯಿಂಗ್ ಟು ಸೂರ್ಯಲಿಂಗಂ. ಇದೇ ಲಾಸ್ಟ್ ಲಿಂಗ ನಿಮಗೆ ತೋರಿಸ್ತಾಗೋದು. ನನ್ನ ಫೋನ್ ಸ್ವಿಚ್ ಆಫ್ ಆಗ್ತಿದೆ ಈಗ. ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು. ಇವಾಗ ಮತ್ತೆ ರೂಮಿಗೆ ಬಂದು ಚಾರ್ಜ್ ಹಾಕ್ಕೊಂಡು ಮತ್ತೆ ಮೇನ್ ಟೆಂಪಲ್ಗೆ ಹೋಗ್ತೀವಿ. ಶಿವ ಎಲ್ಲ ನೋಡ್ಕೊಂಡು ಬಂದಿದ್ದಾಯಿತು. ಇವಾಗ ಮೇನ್ ಟೆಂಪಲ್ಗೆ ಹೋಗ್ತಿದ್ವಿ. ತೋರಿಸ್ತೀನಿ ಬನ್ನಿ. Finally, ನಮ್ಮ tired faces after ಗಿರಿ ಪ್ರದಕ್ಷಿಣೆ.
ಸೋ ಹ್ಯಾಪಿ. ನಮಗೆ ಅಷ್ಟು ರಶ್ ಇದ್ರೂ ದರ್ಶನ ಮಾತ್ರ ಸಕ್ಕತ್ತಾಗಿತ್ತು. ಫೈನಲಿ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಮತ್ತೆ ರಿಟರ್ನ್ ಆದ್ವಿ. ನೆಕ್ಸ್ಟ್ ಡೇ ಈವ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾವು ನಿನ್ನೆ ಬಂದಿದ್ದೆ ಅರೌಂಡ್ 12:30 1 o'clock ಆಗಿತ್ತು. ಸೊ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಸುಸ್ತಾಗಿತ್ತು, ಮಲ್ಕೊಬಿಟ್ವಿ. ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿ ನಾವು ಧರ್ಮಸ್ಥಳ ಹೋಗ್ತೀವಿ. ನಾವು ಮತ್ತು ನಮ್ಮಮ್ಮ ಫ್ರೆಂಡ್ಸ್ ಹೋಗ್ತೀವಿ. ಅರೌಂಡ್ 5 o'clock ಆಗಿತ್ತು ನಾವು ಧರ್ಮಸ್ಥಳ ರೀಚ್ ಆಗೋದಕ್ಕೆ. ಅಲ್ಲಿಂದ ವ್ಯಾನ್ ಮಾಡಿಕೊಂಡು ನೇತ್ರಾವತಿಗೆ ಹೋದ್ವಿ. ನೇತ್ರಾವತಿಯಲ್ಲಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ರೆಡಿಯಾಗಿ ಮತ್ತೆ ವ್ಯಾನ್ ಮಾಡಿಕೊಂಡು ನಾವು ಫೈನಲಿ ಟೆಂಪಲ್ಗೆ ರೀಚ್ ಆದ್ವಿ ಇವಾಗ ಬಂದು. ಹಂಗೆ ಗ್ಯಾಪಲ್ಲಿ ನಮ್ಮ ಅಮ್ಮದೊಂದು ವಿಡಿಯೋ ತೆಗೆದೆ. ಫೈನಲಿ 2 hours ನಮ್ಮನ್ನ ವೆಯ್ಟ್ ಮಾಡಿಸಿ ನಾನೇ ಒಳಗಡೆ ಬಿಟ್ಟಿದ್ದಾರೆ ದರ್ಶನಕ್ಕೆ. ಕ್ಯೂಯಲ್ಲಿ ಹೋಗ್ತಾ ಇದ್ದೀವಿ. ಅಷ್ಟೇನೂ ರಶ್ ಇಲ್ಲ, ಯಾಕಂದರೆ ನಾವು ಬೆಳಗ್ಗೆನೇ ಬಂದಿದ್ದೀವಿ. ದರ್ಶನ ಮುಗಿಸ್ಕೊಂಡು ಈಗ ಮತ್ತೆ ಫ್ರೆಶ್ ಅಪ್ ಆಗಿ ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ ಹೋಗ್ತೀವಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.